ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಹೊಸದಾಗಿ ನೇಮಕಾತಿಯಾಗಿದೆ. ಬರೋಬ್ಬರಿ 750ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಾಗಿದೆ. ಸ್ನೇಹಿತರೆ, ಇದಕ್ಕೆ ಕೇವಲ SSLC ಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ವೃತ್ತದಲ್ಲಿ ಎಷ್ಟು ಖಾಲಿ ಹುದ್ದೆಗಳದಾವ ಅಂತೇಳಿ ನೋಡ್ಕೊಂಡ್ ಬರೋಣ. ಅದೇ ರೀತಿ ಇದಕ್ಕೆ ಅರ್ಜಿ ಪ್ರಾರಂಭ ಯಾವಾಗ, ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಏನಾದ್ರು ವಿಲೇಜ್ ಅಕೌಂಟ್ SDA ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ. ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ, ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SDA ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ನ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ PC PSI SDA FDA ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ ಇದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ನೋಟ್ಸ್ ಅನ್ನ ಕೊಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ನೋಡಬಹುದು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ವಿವಿಧ ವೃತ್ತದಲ್ಲಿ ಹಂತದಲ್ಲಿ ಖಾಲಿ ಇರುವ 750 ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕದ 50 ಹುದ್ದೆಗಳನ್ನ ಸೇರಿಸಿ ಈಗ ಹೊಸದಾಗಿ ನೇಮಕಾತಿ ಆಗಕತ್ತತಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಐತಿ ನೋಡ್ಕೋಬಹುದು. ಬೆಂಗಳೂರು ವೃತ್ತದಲ್ಲಿ ಇದು ವೃತ್ತ ವಾಯ್ಸ್ ಇರುತ್ತೆ. ವೃತ್ತ ಒಳಗ ಮತ್ತೆ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬಹುದು ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ವೃತ್ತದಲ್ಲಿ ಒಟ್ಟು 70 ಹುದ್ದೆಗಳು ಖಾಲಿ ಇರ್ತಾವ. ಅದೇ ರೀತಿ ಅಲ್ಲಿ ವಿಭಾಗಗಳನ್ನ ಮಾಡಿರ್ತಾರೆ. ಇಲ್ಲಿ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ಹೇಳಿ ನಿಮಗೆ ಇಲ್ಲಿ ಶೋ ಆಗಕತ್ತಿ ನೋಡ್ಕೋಬಹುದು. ಇನ್ನು ಅದೇ ರೀತಿ ಬೆಳಗಾವಿ ವೃತ್ತದಲ್ಲಿ 42 ಹುದ್ದೆಗಳು ಖಾಲಿ ಅದಾವ. ಅದೇ ರೀತಿ ಬಳ್ಳಾರಿ ವೃತ್ತದಲ್ಲಿ ಒಟ್ಟು 17 ಹುದ್ದೆ ನಾನ್ HK ಅದಾವ. HK ದಲ್ಲಿ 46 ಹುದ್ದೆಗಳು ಅದಾವ. ಅದೇ ರೀತಿ ಚಾಮರಾಜನಗರದಲ್ಲಿ ಅಥವಾ ವೃತ್ತದಲ್ಲಿ 169 ಹುದ್ದೆಗಳು ಖಾಲಿ ಇರ್ತಾವ. ಚಿಕ್ಕಮಗಳೂರು ವೃತ್ತದಲ್ಲಿ 56, ಧಾರವಾಡ ವೃತ್ತದಲ್ಲಿ 12, ಹಾಸನ ವೃತ್ತದಲ್ಲಿ 30, ಕೆನರಾ ವೃತ್ತದಲ್ಲಿ 60. ಸ್ನೇಹಿತರೆ, ಅದೇ ರೀತಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ಹೇಳಿ ಮಾಹಿತಿ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಅದೇ ರೀತಿ ಕೊಡಗು ವೃತ್ತದಲ್ಲಿ 32, ಕಲಬುರಗಿಯಲ್ಲಿ 0 ಅದಾವ, ಯಾವುದೇ ರೀತಿಯ ಹುದ್ದೆಗಳಿಲ್ಲ. ಆದ್ರೆ HK ದಲ್ಲಿ 4 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಅದೇ ರೀತಿ ಮಂಗಳೂರದಲ್ಲಿ 54 ಹುದ್ದೆಗಳು, ಅದೇ ರೀತಿ ಮೈಸೂರದಲ್ಲಿ 120 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಅದೇ ರೀತಿ ಶಿವಮೊಗ್ಗ 38, ಒಟ್ಟು 700 ಹುದ್ದೆಗಳು ಇಲ್ಲಿ ನಿಮ್ಗೆ ನಾನ್ HK ದಲ್ಲಿ ಸಿಗ್ತಾವ. HK ದಲ್ಲಿ 50 ಹುದ್ದೆಗಳು ಸಿಗ್ತಾವ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಯಾವಾಗ, ಅರ್ಜಿ ಸಲ್ಲಿಸಲು ನಾವು ಏನೆಲ್ಲ ವಿದ್ಯಾರ್ಹತೆ ಇರಬೇಕಂತ ನೋಡೋದಾದ್ರೆ, ಸ್ನೇಹಿತರೆ ಮೊದಲಿಗೆ ಅರ್ಜಿ ಪ್ರಾರಂಭ ಯಾವಾಗ ಅಂತ ನೋಡೋದಾದ್ರೆ 1/8/2026ರಿಂದ 31/8/2026 ಕೂಡ ಅರ್ಜಿ ಪ್ರಾರಂಭ ಇರ್ತದ. ನಂತರ ಬರೋಬ್ಬರಿ 31 ದಿವಸಗಳ ಕಾಲ ಟೈಮ್ ಇರ್ತದ ಅರ್ಜಿಯನ್ನ ಸಲ್ಲಿಸಾಕ. ಅರ್ಜಿ ಶುಲ್ಕವನ್ನ ತುಂಬಾಕ 2/9/2026 ಕೊನೆಯ ದಿನಾಂಕ. ಸ್ನೇಹಿತರೆ, ಅರ್ಜಿ ಶುಲ್ಕ ಕೂಡ ಜಾಸ್ತಿ ಏನಿಲ್ಲ. ಪುರುಷ ಅಭ್ಯರ್ಥಿಗಳಿಗೆ 200 ಐತಿ, 2A 2B 3B ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ರೂಪಾಯಿ ಐತಿ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ 100, ಮಹಿಳಾ ಅಭ್ಯರ್ಥಿಗಳಿಗೆ 50 ಮಾತ್ರ ಇರ್ತದ. ಸ್ನೇಹಿತರೆ, ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವುದಾಗಿರ್ತದ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸ್ಟಾರ್ಟಿಂಗ್ ವೇತನ ಬಂದು 26,500ರಿಂದ 46,600 ವರೆಗೂ ಕೂಡ ನಿಮಗೆ ಬೇಸಿಕ್ ಸ್ಯಾಲರಿ ಇರ್ತದ. ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದ್ರಪ್ಪ ಅಂದ್ರೆ ಕಡಿಮೆ ಅಂದ್ರೂ 40,000 ವರೆಗೂ ಕೂಡ ನಿಮಗೆ ವೇತನ ಬರ್ತದ. ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ವಯಸ್ಸಿನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡಿದ್ರೆ, ಸ್ನೇಹಿತರೆ ಕನಿಷ್ಠ ವಯಸ್ಸಲ್ಲಿ 18 ವರ್ಷ ಆಗಿರಬೇಕು. ಅದೇ ರೀತಿ ಗರಿಷ್ಠ ವಯಸ್ಸಲ್ಲಿ ನೋಡ್ಕೋಬಹುದು. ಪ್ರತಿಯೊಂದು ವರ್ಗಕ್ಕೆ ಸಂಬಂಧಿಸಿದಂತೆ 30, 32, 33 ವರೆಗೂ ಕೂಡ ವಯೋಮಿತಿಯನ್ನ ಇರ್ತದ.
ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರ ಏನೆಲ್ಲ ವಿದ್ಯಾರ್ಥಿ ಇರಬೇಕಂತ ನೋಡಿದ್ರ, ಕೇವಲ ಸ್ನೇಹಿತರೆ ನೀವು SSLC ಪಾಸ್ ಆಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂತ ಇಲ್ಲಿ ನೋಡಿದ್ರೆ, ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು, ಆನ್ಲೈನ್ ಅಲ್ಲಿ ಸ್ವೀಕೃತವಾದ ಅರ್ಜಿಗಳಲ್ಲಿ ಅಭ್ಯರ್ಥಿಗಳ ಭರ್ತಿ ಮಾಡಿರುವ ಮಾಹಿತಿ ವಿವರವಾದ ಆಧಾರ ಅನ್ವಯ ಆಯ್ಕೆ ಪ್ರಾಧಿಕಾರವು ಅಭ್ಯರ್ಥಿಗಳ SSLC ಅಥವಾ SSLCಯ ವಿದ್ಯಾರ್ಥಿ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಅಂದ್ರೆ ಒಂದು ಹುದ್ದೆಗೆ 20 ಜನ ಅಂತೇಳಿ ಆಯ್ಕೆ ಮಾಡಿಕೊಂಡು ಫಿಸಿಕಲ್ ಗೆ ಕರೀತಾರ. ನೋಡ್ಕೋಬಹುದು, ಫಿಸಿಕಲ್ ಗೆ ಕರೀತಾರ. ಫಿಸಿಕಲ್ ಆದ್ಮೇಲೆ ನಿಮ್ದು ಮತ್ತೆ 1:1 ಕರೀತಾರ. ಇಲ್ಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ, ಕೇವಲ ದೈಹಿಕ ಪರೀಕ್ಷೆ ಮಾತ್ರ ಇರ್ತದ. ನೀವು ಕೇವಲ SSLC ಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರ. ಹಾಗಿದ್ರೆ ಇಲ್ಲಿ ಫಿಸಿಕಲ್ ಏನಾದ್ರೂ ಟಫ್ ಇರುತ್ತಂತ ನೋಡೋದಾದ್ರೆ, ಸ್ನೇಹಿತರೆ ಇಲ್ಲಿ ಫಿಸಿಕಲ್ ಅನ್ನ ನೋಡಿದ್ರೆ ಪುರುಷ ಅಭ್ಯರ್ಥಿಗಳಿಗೆ ಎತ್ತರನ್ನ ನೋಡ್ಕೋರಿ 163 ಸೆಂಟಿಮೀಟರ್ ಇರ್ಬೇಕಾಗ್ತದ. ಅದೇ ರೀತಿ ಎದೆಯ ಸುತ್ತಳತೆ ಸಾಮಾನ್ಯವಾಗಿ 79, ಕನಿಷ್ಠ ಇರಬೇಕು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ನ ನೀವು ಎದೆಯನ್ನ ಹಿಗ್ಗಿಸಬೇಕಾಗ್ತದ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟು, ಕನಿಷ್ಠ ತೂಕ 40 ಇರಬೇಕಾಗ್ತದ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಟೆಸ್ಟ್ ಕೂಡ ಇರ್ತದ. ಸ್ನೇಹಿತರೆ ನೀವು ನೋಡಬಹುದು, ಫಿಸಿಕಲ್ ಟೆಸ್ಟ್ ಗೆ ಸಂಬಂಧಿಸಿದಂತೆ 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತದ. 7 ನಿಮಿಷದಲ್ಲಿ ನೀವು ಹೋಗಿ ಅದನ್ನ ಪೂರ್ಣಗೊಳಿಸಬೇಕು ಪುರುಷ ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳಿಗೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 6 ನಿಮಿಷಗಳ ಕಾಲ ಟೈಮ್ ಇರ್ತದ. ಇದು ಬಂದು ನಿಮ್ದು ಫಿಸಿಕಲ್ ಟೆಸ್ಟ್ ಆಯ್ತ್ರಿ. ಇದು ಮುಗಿದ ಮೇಲೆ ಫಸ್ಟ್ ಗೆ ರನ್ನಿಂಗ್ ಓಡಿಸ್ತಾರ, ಫಸ್ಟ್ ಗೆ ಹೈಟ್ ಚೆಕ್ ಮಾಡ್ತಾರ, ಹೈಟ್ ಎದೆ ಸುತ್ತಳತೆ ಚೆಕ್ ಮಾಡಿ ರನ್ನಿಂಗ್ ಅನ್ನ ಬಿಡ್ತಾರ. ರನ್ನಿಂಗ್ ಆದ್ಮೇಲೆ 1600 ಮೀಟರ್ ರನ್ನಿಂಗ್ ಆದ್ಮೇಲೆ ಮತ್ತೆ ಇನ್ನೊಂದು ಟೆಸ್ಟ್ ಇರ್ತತಿ. ಇಲ್ಲಿ 100 ಮೀಟರ್ ರನ್ನಿಂಗ್ ಇರುತ್ತೆ, ಅದು 15 ಸೆಕೆಂಡ್ ದಾಗ ಓಡ್ಬೇಕು ಪುರುಷ ಅಭ್ಯರ್ಥಿಗಳು. ಅದೇ ರೀತಿ ಎತ್ತರ ಜಿಗಿತ 1.20 ಮೀಟರ್ ಇರ್ತದ, ಅದನ್ನು ಕೂಡ ನೀವು ಜಿಗಿಬೇಕು. ಇಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಾಗ ಒಂದ ಇರ್ತತಿ, ನೀವೇನ್ ವರಿ ಮಾಡ್ಕೋಕ್ ಹೋಗ್ಬೇಡ್ರಿ. ಉದ್ದ ಜಿಗಿತ 3.80 ಮೀಟರ್ ಅಷ್ಟು ಜಿಗಿಬೇಕು. ಇನ್ನ ಶಾರ್ಟ್ ಪುಟ್ ಅಥವಾ ಗುಂಡು ಎಸೆತ ಇರುತ್ತ 5.60 ನೀವು ಜಿಗಿಬೇಕಾಗ್ತದ. ಅದೇ ರೀತಿ ಇನ್ನ 800 ಮೀಟರ್ ಓಟ ಇರುತ್ತ, ಇನ್ನೊಂದು 2 ನಿಮಿಷ 50 ಸೆಕೆಂಡ್ಗಳ ಕಾಲ ಟೈಮ್ ಇರ್ತದ. ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 100 ಮೀಟರ್ ಓಟ ಇರುತ್ತೆ, ಅವರು 18.5 ಸೆಕೆಂಡ್ ಒಳಗಡೆ ಹೋಗಿ ರೀಚ್ ಆಗ್ಬೇಕು. ಎತ್ತರ ಜಿಗಿತ ಇರುತ್ತೆ 0.90 ಮೀಟರ್. ಅದೇ ರೀತಿ ಉದ್ದ ಜಿಗಿತ 2.50 ಮೀಟರ್ ಇರುತ್ತೆ. ಅದೇ ರೀತಿ ಗುಂಡು ಎಸೆತ ಅಥವಾ ಶಾರ್ಟ್ ಪುಟ್ ಇರುತ್ತೆ 3.76 ಮೀಟರ್ ಅಷ್ಟು ನೀವು ಹೋಗಿಬೇಕಾಗ್ತದ. 200 ಮೀಟರ್ ಓಟ ಇರುತ್ತೆ 40 ಸೆಕೆಂಡ್ ಒಳಗ ನೀವು ಅದನ್ನ ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಇದೆಲ್ಲಾ ಕೂಡ ನಿಮ್ದು ಫಿಸಿಕಲ್ ಆಗಿತ್ತು. ಅರ್ಜಿ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತಾ, 1ನೇ ತಾರೀಕು ಆಗಸ್ಟ್ ದಾಗ ಸ್ಟಾರ್ಟ್ ಆಗುತ್ತಾ. ಪ್ರತಿಯೊಬ್ರು ಕೂಡ SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಅರ್ಜಿಯನ್ನ ಸಲ್ಲಿಸ್ರಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ಅರ್ಜಿಯನ್ನ ಸಲ್ಲಿಸಬೇಕಂತ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕಾಗಿ ನಿಮ್ದು SSLC ಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರಂತ ಕಮೆಂಟ್ ಮೂಲಕ ತಿಳಿಸಿ. ನಾ ಅರ್ಜಿಯನ್ನ ಸಲ್ಲಿಸಬೇಕಾ ಅಥವಾ ಸಲ್ಲಿಸಬಾರ್ದಂತ ನಿಮ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಹೇಳ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.